ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಮಾಡಿರುವಂತಹ ಆರ್ಗ್ಯುಮೆಂಟ್ ಇದು. ಒನ್ಸ್ ಅಂಡ್ ಫಾರ್ ಆಲ್ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟೀಕರಣ ಕೊಡಬೇಕು, ಅವ್ರೇನ್ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅನ್ನೋದಕ್ಕೆ ಇದನ್ನು ತಿಳಿಸ್ತಾ ಇರುವಂತದ್ದು. ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಹೇಳುತ್ತೆ, ಅಫಿಷಿಯಲ್ಸ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನ್ ಹೇಳ್ತಾರೆ, ರಾಜ್ಯ ಸರ್ಕಾರದ ಹಣಕಾಸು ಬರ್ಡನ್ ಅನ್ನು ಕಡಿಮೆ ಮಾಡಕ್ಕೋಸ್ಕರ ತಕ್ಷಣವಾಗಿ ಮೆಟ್ರೋ ರೇಟ್ ಅನ್ನ ಜಾಸ್ತಿ ಮಾಡಿ ಅಂತ ರಾಜ್ಯ ಸರ್ಕಾರ ಕೇಳ್ತಾರೆ. ಪ್ರತಿ ವರ್ಷ ಆನ್ಯುವಲ್ ಆಟೋಮ್ಯಾಟಿಕ್ ಫೇರ್ ರಿವಿಷನ್ ಆಗಬೇಕು ಅಂತ ಕೂಡ ಹೇಳ್ತಾರೆ. ಈ ರಾಜ್ಯ ಸರ್ಕಾರದ ನಿರ್ಧಾರದಿಂದಾಗಿ ಇವತ್ತು ಪದೇ ಪದೇ ಮೆಟ್ರೋ ಏರಿಕೆ ದರ ಏರಿಕೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತದ್ದು, ಬೆಂಗಳೂರಿನಲ್ಲಿ ಆಗ್ತಾ ಇರುವಂತದ್ದು. ಸರ್ಕಾರ ಈಗಲಾದ್ರೂ ಸುಳ್ಳು ಹೇಳೋದನ್ನು ನಿಲ್ಲಿಸಬೇಕು, ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಹೇಳಿ ಕೇಂದ್ರಕ್ಕೆ ಪತ್ರ ಬರೀಬೇಕು ಮುಖ್ಯಮಂತ್ರಿಗಳು. ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಈ ರೀತಿ ಜನ ವಿರೋಧಿ ಹೇಳಿಕೆಗಳನ್ನ, ರಾಜ್ಯದ ಜನರ ಹಿತಾಸಕ್ತಿಯನ್ನ ಕಾಪಾಡದಲೇ ಇರುವಂತಹ ಹೇಳಿಕೆಗಳನ್ನ ಕೊಡದಲೆ ಅವರು ಬೆಂಗಳೂರಿಗರ ಪರವಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡಬೇಕು. ಇದನ್ನ ರಾಜ್ಯ ಸರ್ಕಾರದ ಹತ್ರ ಮತ್ತೆ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಪ್ಯಾಸೆಂಜರ್ಸ್ ಮಾತಾಡ್ಸೋದಿಲ್ಲ ಸರ್. ಈ ಕ್ಷಣಕ್ಕೆ ಮೆಟ್ರೋ ಅಧಿಕಾರಿಗಳು ಹೇಳ್ತಾರೆ ಸಂಜಯ್ ಮನೆಯಲ್ಲಿ ಬಿಟ್ಟು ಸರ್ ಈ ಸೈಡ್ ಬಂದಿ ಸರ್ ತಿರ್ಗೋ ಮಂಜಣ್ಣ ಎಲ್ಲ ಇಂದ ಲಾಕ್ ಶಾಟ್ ಸಿಕ್ಕದ್ ಬರ್ರಪ್ಪ ಲಾಂಗ್ ಹಿಂದೆ ನಮಸ್ಕಾರ. ಮೊಬೈಲ್ ತೆಗಿಯೋಣ. ನಮಸ್ಕಾರ, ಬನ್ನಿ ಮುಂದೋಗಿ ಸರ್, ಮುಂದೋಗಿ ಸರ್. ಮಾಡಕ್ಕೆ ಅಂತ ರಾಜ್ಯ ಸರ್ಕಾರ ನಾಳೆಯಿಂದ ಈಗ 5% ಜಾಸ್ತಿ ಮಾಡಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ. ಪ್ರತಿ ಸತಿ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಇದು ಅಂತ ಕತೆ ಪ್ರತಿ ಸತಿ ಹೇಳ್ತಾ ಇದ್ದಾರೆ. ನಿಮಗೆ ಇವತ್ತು ಒಂದು ಕ್ಲಾರಿಟಿ ಕೊಟ್ಟು ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಬಂದಿದ್ದೀವಿ ಸರ್. ಫೇರ್ ಫಿಕ್ಸೇಷನ್ ಕಮಿಟಿ ಶುರುವಾದಾಗ ಆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ಇರುತ್ತೆ. ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗವರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ಶಾಡೋ ಕ್ಯಾಶ್ ಸಪೋರ್ಟ್ ಅಂತ. ಅಂದ್ರೆ ರಾಜ್ಯ ಸರ್ಕಾರದ್ದು ಇಷ್ಟು ವರ್ಷ ಸ್ಟೇಟ್ ಗವರ್ಮೆಂಟ್ ಮೆಟ್ರೋಗೆ ದುಡ್ಡು ಕೊಡ್ತಾ ಇತ್ತು, ಶಾಡೋ ಕ್ಯಾಶ್ ಸಪೋರ್ಟ್ ಕೊಡ್ತಾ ಇತ್ತು. ಅದರಿಂದಾಗಿ ಮೆಟ್ರೋ ರೇಟ್ಗಳು ಕಡಿಮೆ ಇತ್ತು. ರಾಜ್ಯ ಸರ್ಕಾರ ಇವತ್ತು ಆ ಮೆಟ್ರೋ ರೇಟ್ ಅನ್ನ, ಶಾಡೋ ಕ್ಯಾಶ್ ಸಪೋರ್ಟ್ ವಾಪಸ್ ತಗೊಂಡಿರೋದ್ರಿಂದ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಈ ಸತ್ಯ ಜನಕ್ಕೆ ತಿಳಿಸ್ಬೇಕಾಗಿದೆ. ನಿಮಗೆ ಫೇರ್ ಇದು ಕಡಿಮೆ ಆಗ್ಬೇಕು ಅಂತಿದ್ಯಾ, ಸರಿ ಇದೆಯಾ, ಏನನ್ಸುತ್ತೆ? ಮೆಟ್ರೋ ರೇಟ್ ಜಾಸ್ತಿ ಆಗಿರೋದು ಪ್ರಾಜೆಕ್ಟ್ಸ್. ನಿಮಗೆ ಕನ್ನಡ ಬರುತ್ತಾ? ಕನ್ನಡ ಬರಲ್ಲ ಬರುತ್ತಾ? ನಿಮ್ಗೆ ಈಗ ಎಷ್ಟು ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ನೀವು ಮೆಟ್ರೋಗೆ? ಸೊ ಒಂದು 300-325 ರೂಪಾಯಿ ಪ್ರತಿ ದಿವಸ ನಿಮಗೆ ಖರ್ಚಾಗ್ತಾ ಇದೆ ಬರೀ ಮನೆಯಿಂದ ಆಫೀಸ್ ಹೋಗ್ತಾರೆ. ಇದು ಬೆಂಗಳೂರಿನಲ್ಲಿರುವಂತ ಸಾಮಾನ್ಯ ಜನರದ ಸ್ಥಿತಿ ಏನು ಅನ್ನೋದು ಇವ್ರ ಅಕ್ಕ ಮಾತಾಡಿದ್ರಲ್ಲ, ಇದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನಿಮಗೆ 350 ರೂಪಾಯಿ ಪ್ರತಿ ದಿವಸ
ಬರೀ ಓಡಾಡೋದಕ್ಕೆ ಖರ್ಚಾಗುತ್ತೆ ಅಂತಂದ್ರೆ 30 ದಿವಸಕ್ಕೆ ನಿಮಗೆ ಸಂಬಳ ಎಷ್ಟು ಬರುತ್ತೆ, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಸಂಬಳ ಬರೀ ಮೆಟ್ರೋಗೆ ಹೋಗ್ತಾ ಇದೆ ಅಂತ ಇಲ್ಲಿ ಕಡಿಮೆ ಆಗ್ಬೇಕಾ ಆಗ್ಬಾರ್ದ? ಅಣ್ಣ ಹಿಂದೆ ಇರೋರು ನೋಡ್ಕೊಳ್ಳಿ. ಈಗ ಇದನ್ನ ಯಾರು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಅಂತ ಗೊತ್ತಾಗಿದೆಯಾ ನಿಮಗೆ? ಅದಕ್ಕೋಸ್ಕರ ಇದು ಬದಿಯಾಗಿದೆ ಗೊತ್ತಾಗ್ತಿದೆ ಅಂದ್ರೆ ನಾವು ಪ್ರಯತ್ನ ಮಾಡ್ತಾ ಇರೋದು ಗೊತ್ತಿರಲ್ಲ ನಿಮಗೆ. ಇಷ್ಟೊಂದು ಅರ್ಥ ಆಯ್ತು ನಿಮಗೆ ಮೀನಿಂಗ್ ಏನು ಅಂತ? Till now, Government of Karnataka is providing shadow cash support for the following budgetary allocation. Unit cash loss reimbursement, interest free subject to salary payment. ಇಲ್ಲಿವರೆಗೆ they were providing cash support. Given the present financial position, state government may not continue to provide assistance. ಈ ಕಾರಣದಿಂದಾಗಿ ಬೆಂಗಳೂರು ಮೆಟ್ರೋ ರೇಟು ಇವತ್ತು ಜಾಸ್ತಿ ಆಗ್ತಾ ಇರೋದು. ಕೀಪ್ ಇನ್ಕ್ರೀಸಿಂಗ್. ಸೊ ಆರ್ ಯು ಓಕೆ ಫಾರ್ ಕೀಪ್ ಇನ್ಕ್ರೀಸಿಂಗ್? ಯಾರೋ ಮರಿ ಕಲ್ತರಂಗೆ ಈಗ ಸಂಜಯ್ 95% ಆಫ್ ಪಾಪ್ಯುಲೇಷನ್ ಟ್ರಾವೆಲ್ಸ್ ಇಸ್ ಲೈಕ್ ದಿಸ್. ಅವ್ರು ಸೊ 95 ರೂಪೀಸ್ ಒನ್ ವೇ ಹೋಗಬೇಕು ಅಂತಂದ್ರೆ